ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಸಾಫ್ಟಾಗಿ ಪಡ್ಡುನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಈ ಒಂದು ಪಡ್ಡುನ ಮಾಡ್ಕೊಳ್ಳೋದಕ್ಕೆ ನಾನು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ, ಜೊತೆಗೆ ಸಣ್ಣದಾಗಿ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ನೀವು ಬೇಕಿದ್ರೆ ಸಬ್ಬಕ್ಕಿ ಸೊಪ್ಪು ಕೂಡ ಸೇರಿಸ್ಕೋಬೋದು, ಸಖತ್ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು. ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಹಚ್ಚಿ ಸೇರಿಸ್ಕೊಳ್ಳಿ. ನನ್ನ ಪಾಪು ತಿನ್ನೋದ್ರಿಂದ ಹಸಿರು ಮೆಣಸಿನ್ಕಾಯಿ ಬಳಸ್ತಾ ಇಲ್ಲ. ಜೊತೆಗೆ ಉದ್ದಿನ ಬೇಳೆನ ಹಾಕೋತಾ ಇದ್ದೀನಿ, ಜೊತೆಗೆ ಮಿಕ್ಕಿರುವಂಥ ದೋಸೆ ಬ್ಯಾಟರು. ಸೊ ಇದಕ್ಕೆ ಇನ್ನೊಂದು ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ಸ್ ಅಂತ ಅಂದರೆ ಎಗ್. ಒಂದೇ ಒಂದು ಎಗ್ ಬಳಸೋದ್ರಿಂದ ಪಡ್ಡು ಸಖತ್ ಸಾಫ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಈಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಕೋಲ್ಡ್ ಆಗಿ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಒಂದು ಬಾಣಲಿಗೆ ಎಣ್ಣೆನ ಹಾಕ್ಕೊಂಡು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ, ಒಂದು 1/4 ಟೀ ಸ್ಪೂನ್ ಆಗುವಷ್ಟು. ಸೊ ಈ ಸಾಸಿವೆ ಸಿಟ್ಲಿದ್ದು ಆದಮೇಲೆ ಉದ್ದಿನಬೇಳೆ ಏನು ತೋರಿಸಿದ್ದೆ ಅದನ್ನು ಹಾಕ್ಕೊಳ್ತೀನಿ. ಸೊ ಈ ಕಡಲೆಬೇಳೆ ಹಾಕ್ಕೊಂಡು ಕೂಡ ನಾವು ಬಳಸ್ಕೊಳ್ಬೋದು, ಚೆನ್ನಾಗಿರುತ್ತೆ. ಬಟ್ ಪಾಪು ತಿಂತಾಳಲ್ಲ, ಹಾಗಾಗಿ ನಾನು ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಈ ಉದ್ದಿನಬೇಳೆ ಕೂಡ ಅದರಲ್ಲಿ ನಮಗೆ ಕ್ರಿಸ್ಪಿಯಾಗಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಹಾಗಾಗಿ ಉದ್ದಿನಬೇಳೆನ ಹಾಕ್ಕೊಂಡು ಸ್ವಲ್ಪ ಅದು ಕಲರ್ ಚೇಂಜ್ ಆಗೋವರೆಗೂ ಈ ರೀತಿ ಅದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಅದಾದ ನಂತರ ನಾವೇನು ಹೆಚ್ಚಿಟ್ಕೊಂಡಿದ್ವಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ತುರಿದಿಟ್ಕೊಂಡಿರುವಂಥ ಕ್ಯಾರೆಟು, ಈ ಮೂರೂ ಇಂಗ್ರೀಡಿಯೆಂಟ್ಸ್ನ ನಾವು ಒಂದೇ ಸರಿ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ನೀವು ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಹಚ್ಚಿಟ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಪಾಪು ತಿನ್ನೋದ್ರಿಂದ ನಾನು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇಲ್ಲ ಅಷ್ಟೇನೆ. ಈ ಮೂರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಸೊ ಡೈರೆಕ್ಟಾಗಿ ನಾವು ಇದನ್ನು ಪಡ್ಡು ಬ್ಯಾಟರ್ ಏನಿದೆ ಅಂದರೆ ದೋಸೆ ಬ್ಯಾಟರಲ್ಲಿ ಹಾಕ್ಕೊಳ್ಬೋದು, ಬಟ್ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಅದು ಸಾಫ್ಟಾಗಿ ಬೇಯುತ್ತೆ. ಹಾಗಾಗಿ ಪಡ್ಡುಗಂತಲೇ ನಾನೇನು ಬ್ಯಾಟರ್ನ ರೆಡಿ ಮಾಡಿ ಇಟ್ಕೊಳ್ಳಲ್ಲ. ನಾನೇನಾದರೂ ದೋಸೆ ಹಿಟ್ಟು ರುಬ್ಬಿಟ್ಟಿದ್ರೆ ಅದು ನೆಕ್ಸ್ಟ್ ಡೇಗೆ ನಾನು ಪಡ್ಡು ಮಾಡ್ಕೊಂಡು ಬಿಡ್ತೀನಿ. ಸೊ 2 ದಿನಕ್ಕಿಂತ ಹೆಚ್ಚಾಗಿ ನಾನು ಅದು ಬ್ಯಾಟರ್ನ ಬಳಸೋದಿಲ್ಲ. ಹಾಗಾಗಿ ಸೊ ಇದನ್ನು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋದು ನಿಮಗೆ ಗೊತ್ತಾಗತ್ತೆ. ಸೊ ಆ ಹಂತದಲ್ಲಿದ್ದಾಗ ಈ ಒಗ್ಗರಣೆಗೆ ಆಗುವಷ್ಟು ಸಾಲ್ಟನ್ನು ನಾವು ಹಾಕ್ಕೊಳ್ಬೇಕಾಗತ್ತೆ. ದೋಸೆ ಬ್ಯಾಟರಲ್ಲಿ ಆಲ್ರೆಡಿ ಸಾಲ್ಟ್ ಇರುತ್ತೆ. ಸೊ ಈ ಒಗ್ಗರಣೆಗೆ ಆಗುವಷ್ಟು ಸಾಲ್ಟನ್ನು ಮಾತ್ರ ನಾವು ಹಾಕ್ಕೋಬೇಕು. ಪಡ್ಡು ತಿನ್ನೋವಾಗ ಅದು ಈ ಕ್ಯಾರೆಟು, ಆನಿಯನ್ ಇದೆಲ್ಲ ಸಿಕ್ಕಿದಾಗ ಸಪ್ಪೆ ಆಗಬಾರ್ದು, ಹಾಗಾಗಿ ಈ ಹಂತದಲ್ಲಿ ಇದಕ್ಕೆ ಸಾಲ್ಟನ್ನು ನಾವು ಹಾಕ್ಕೊಳ್ಬೇಕಾಗತ್ತೆ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಸೊ ಈ ಒಂದು ಮಿಕ್ಸ್ ಏನಿದೆ ಅದನ್ನು ದೋಸೆ ಬ್ಯಾಟರ್ ಏನಿತ್ತು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟು ಮಿಶ್ರಣ ಏನಿದೆ ಅಷ್ಟನ್ನು ನಾನು ಈ ದೋಸೆ ಬ್ಯಾಟರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಹಾಕ್ಕೊಳ್ತೀವಲ್ಲ, ಇದಕ್ಕೆ ಒಂದು ಇಂಪಾರ್ಟೆಂಟ್ ಅಂತ ಅಂದರೆ ಎಗ್ಗನ್ನ ಹಾಕ್ಕೋಬೇಕು. ಸೊ ಎಗ್ಗನ್ನ ಹಾಕ್ಕೊಳ್ಳೋದ್ರಿಂದ ಈ ಪಡ್ಡು ಸಿಕ್ಕಾಪಟ್ಟೆ ಸಾಫ್ಟಾಗಿ ಬರುತ್ತೆ. ಇದೊಂದು ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು. ಸೊ ನೀವು ಕೆಲವರು ಎಗ್ ತಿನ್ನದೇ ಇರೋರು ಇರ್ತಾರಲ್ಲ, ಅದನ್ನು ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಬೋದು. ಬಟ್ ಎಗ್ ಹಾಕ್ಕೊಳ್ಳೋದ್ರಿಂದ ಪಡ್ಡು ಸಿಕ್ಕಾಪಟ್ಟೆ ಸಾಫ್ಟಾಗಿ ಬರುತ್ತೆ, ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ. ಸೊ ಅದಕ್ಕೆ ಇದನ್ನು ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ಸ್ ಅಂತ ನಾನು ಹೇಳಿದ್ದು. ಇದನ್ನು ಹಾಕ್ಕೊಂಡು ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಮೊಟ್ಟೆನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೊಟ್ಟೆನ ಹಾಕ್ಕೊಂಡಿದ್ದ ನಂತರ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೇ ನಾನು ಪಡ್ಡು ಮೇಕರ್ ಏನಿದೆ ಅದನ್ನು ನಾನು ಆಲ್ರೆಡಿ ಸ್ಟವ್ ಮೇಲೆ ಇಟ್ಟಿದ್ದೆ. ಸೊ ಲೈಟಾಗಿ ಬಿಸಿ ಆಗಬೇಕು. ಸೊ ಬಿಸಿಯಾಗಿದ್ದಾದಮೇಲೆ ಈ ರೀತಿ ಅದಕ್ಕೆ ಆಯಿಲ್ನ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಆಯಿಲ್ನ ಸ್ಪ್ರಿಂಕಲ್ ಮಾಡಿಕೊಂಡು ಅದಾದಮೇಲೆ ರೆಡಿಯಾಗಿರುವಂಥ ಬ್ಯಾಟರ್ನ ಇದಕ್ಕೆ ಹಾಕ್ಕೊಳ್ಳೋದು ಅಷ್ಟೇನೆ.
ಬ್ಯಾಟರ್ನೆಲ್ಲ ಹಾಕ್ಕೊಂಡಿದ್ದ ನಂತರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಲಿಡ್ಡನ್ನು ಕ್ಲೋಸ್ ಮಾಡೋದ್ರಿಂದ ಬೇಗನೆ ಅದು ಬೇಯುತ್ತೆ. ಹಾಗಾಗಿ ಈಗ ಒಂದು ಸೈಡ್ ಕಂಪ್ಲೀಟಾಗಿ ಅದು ಬೆಂದಿದೆ. ಸೊ ಇನ್ನೊಂದು ಸೈಡ್ ಕೂಡ ಅದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಎರಡೂ ಸೈಡ್ ಬೇಯಿಸ್ಕೊಳ್ಳೋದ್ರಿಂದ ಅದು ಚೆನ್ನಾಗಿರುತ್ತೆ ಟೇಸ್ಟ್. ಹಾಗಾಗಿ ಈಗ ಇದು ಎರಡು ಕಡೆನೂ ಬೆಂದಿದೆ. ಸೊ ಹಾಗಾಗಿ ಇದನ್ನು ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಬೆಂದರೆ ಸಾಕಾಗುತ್ತೆ. ಸೊ ಸಾಫ್ಟಾಗಿ ಒಂದು ರುಚಿಕರವಾದ ಪಡ್ಡು ರೆಡಿಯಾಗಿಬಿಡುತ್ತೆ. ಈ ರೀತಿ ಸಾಫ್ಟಾಗಿ ಪಡ್ಡು ಮಾಡೋದು ಇಷ್ಟೊಂದು ಈಸಿ ಇರುವಾಗ ನಾವ್ಯಾಕೆ ಹೊರಗಡೆ ತಿನ್ನಬೇಕು ಅಲ್ವಾ? ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಈ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಎಗ್ನ ಹಾಕೋದು ಮರಿಬೇಡಿ. ಇದು ಡೆಫಿನೆಟ್ಲಿ ನಿಮಗೆ ಸಾಫ್ಟಾಗಿ ಬರುತ್ತೆ, ಯಾವುದೇ ರೀತಿ ಡೌಟ್ ಬೇಡ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಸೊ ಯಾವ ರೀತಿ ಈಸಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳಿ. ಡೆಫಿನೆಟ್ಲಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿಲ್ದಿರೋರು ಅಥವಾ ಈ ರೆಸಿಪಿ ಆಲ್ರೆಡಿ ಗೊತ್ತಿರೋರು ಇಗ್ನೋರ್ ಮಾಡ್ಕೊಳ್ಬೋದು. ಬಹಳಷ್ಟು ಜನಕ್ಕೆ ಅಡುಗೆ ಬರೋದಿಲ್ಲ, ಅವರು ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡ್ಕೊಳ್ಬೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ. ಮತ್ತೆ ಇನ್ನೊಂದು ಯೂಸ್ಫುಲ್ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಟೇಕ್ ಕೇರ್.